ಮುಸ್ಲಿಂ ಹುಡುಗರ ಗ್ಯಾಂಗ್ ಕಟ್ಟಿ ಜೈಲಿಂದಲೇ ಎಸ್ಕೇಪ್ ಆಗಲು ಯತ್ನಿಸಿದ್ದ ಉಗ್ರ ಟಿ ನಾಜೀರ್ ಜೈಲಿಂದ ಕೋರ್ಟ್ಗೆ ಹೋಗುವ ದಾರಿಯಲ್ಲಿ ಗ್ರೆನೇಡ್ ಸ್ಫೋಟಿಸಿ ಎಸ್ಕೇಪ್ ಆಗುವ ಪ್ಲಾನ್ ಅನ್ನ ಸಿಸಿಬಿ ವಿಫಲಗೊಳಿಸಿತ್ತು. ಎನ್ಐಎ ವಿಚಾರಣೆಯಲ್ಲಿ ಶಂಕಿತರ ಖತರ್ನಾಕ್ ಪ್ಲಾನ್ಗಳು ರಿವೀಲ್ ಆಗಿವೆ. ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಗ್ರೆನೇಡ್ ಸ್ಫೋಟಿಸಿ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿದ್ನ ಎಎಸ್ಐ ಚಾಂದ್ ಪಾಷನಿಂದ ಉಗ್ರನಿಗೆ ನೆರವು. ಎನ್ಐಎ ಅಧಿಕಾರಿಗಳಿಂದ ಮೂವರು ಶಂಕಿತ ಉಗ್ರರ ವಿಚಾರಣೆಯಲ್ಲಿ ಸ್ಫೋಟಕ ವಿಚಾರ ರಿವೀಲ್ ಆಗಿದೆ. ಮುಸ್ಲಿಂ ಯುವಕರ ಗ್ಯಾಂಗ್ ಕಟ್ಟಿ ಜೈಲಿಂದ ಎಸ್ಕೇಪ್ ಆಗುವ ಪ್ಲಾನ್ ಮಾಡಿದಂತೆ ಉಗ್ರ ನಾಜೀರ್ 2023ರಲ್ಲಿ ನಾಜೀರ್ನನ್ನ ಎಸ್ಕೇಪ್ ಮಾಡಲು ಸಿನಿಮಾ ಸ್ಟೈಲ್ನಲ್ಲಿ ಪ್ಲಾನ್ ನಡೆದಿತ್ತಂತೆ. ಮತ್ತೊಬ್ಬ ಉಗ್ರ ಜುನೈದ್ ನೇತೃತ್ವದಲ್ಲಿ ನಾಜೀರ್ನನ್ನ ಹೊರತರೋಕೆ ತಯಾರಿ ನಡೆಸಲಾಗಿತ್ತು. ತನಿಖೆ ಭಾಗವಾಗಿ ಉಗ್ರ ನಾಜೀರ್ನನ್ನ ಕೋರ್ಟ್ಗೆ ಹಾಜರುಪಡಿಸುವ ವೇಳೆ ಗ್ರೆನೇಡ್ ಬ್ಲಾಸ್ಟ್ ಆಗಿ ನಾಜೀರ್ ಎಸ್ಕೇಪ್ ಮಾಡಿಸಲು ಜುನೈದ್ ಪ್ಲಾನ್ ಮಾಡಿದ್ನಂತೆ. ಪ್ಲಾನ್ ಎಕ್ಸಿಕ್ಯೂಟ್ ಬಗ್ಗೆ ಜುನೈದ್ ಅಂಡ್ ಟೀಮ್ ಮತ್ತು ಎಎಸ್ಐ ಚಾಂದ್ ಪಾಷಾ ನಡುವೆ ಮಾತುಕತೆ ನಡೆದಿರೋ ಬಗ್ಗೆ ಸಹ ಎನ್ಐಎಗೆ ಸಾಕ್ಷ್ಯ ಸಿಕ್ಕಿದೆ. 2023ರ ಜುಲೈನಲ್ಲಿ ಮಾಡಿದ್ದ ಪ್ಲಾನ್ ಅನ್ನ ಸಿಸಿಬಿ ಫ್ಲಾಪ್ ಮಾಡಿತ್ತು. ಜೀವಂತ ಗ್ರೆನೇಡ್ಗಳು, ಪಿಸ್ತೂಲ್ಗಳು, ಚಾಕು, ಸ್ಫೋಟಕಗಳು, ವಾಕಿ ಟಾಕಿಗಳ ಸಮೇತ ಶಂಕಿತರನ್ನ ಸಿಸಿಬಿ ಬಂಧಿಸಿತ್ತು. ಈ ಬಾರಿ ಮತ್ತೆ ಜುನೈದ್ ಮೂಲಕ ನಾಜೀರ್ನ ಹೊರತರಲು ಸಂಚು ಹೂಡಿದ್ದ ಶಂಕೆ ಸಹ ಇದ್ದು ವಿಚಾರಣೆ ನಡೆಸಲಾಗ್ತಿದೆ. ಇನ್ನು ಮನೋವೈದ್ಯ ನಾಗರಾಜ್ ಔಷಧಿ ಬಾಕ್ಸ್ಗಳು ಮತ್ತು ಮೊಬೈಲ್ಗಳನ್ನ ನಾಜೀರ್ ಹೇಳಿದವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲು ಮುಂದಾಗಿದ್ದಂತೆ. ಅಲ್ಲದೆ ಜೈಲಲ್ಲಿ ತಾಯಿ ಜೊತೆ ಮಾತನಾಡಬೇಕು ಅಂತ ಮನೋವೈದ್ಯನ ಜೊತೆ ಮೊಬೈಲ್ ಪಡೆದು ಕತಾರ್ನಲ್ಲಿ ತಲೆಮರೆಸಿಕೊಂಡಿರೋ ಜುನೈದ್ಗೆ ಕರೆ ಮಾಡಿರೋದು ಸಹ ಗೊತ್ತಾಗಿದೆ. ಕಳೆದ 6 ತಿಂಗಳಿಂದ ನಾಜೀರ್ ಹೇಳಿದಂತೆ ನಾಗರಾಜ್ ಕೆಲಸ ಅನ್ನೋದು ಗೊತ್ತಾಗಿದೆ. ಜುನೈದ್ ತಾಯಿ ಉನ್ನೀಸಾ ಫಾತಿಮಳ ಅಕೌಂಟ್ಗೆ ವಿದೇಶದಿಂದ ಬಂದಿರೋ ಹಣದ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಎಎಸ್ಐ ಚಾಂದ್ ಪಾಷಾ ನಾಜೀರ್ನ ಅಣತಿಯಂತೆ ನಾಗರಾಜ್ ಮತ್ತು ಉನ್ನೀಸಾ ಫಾತಿಮಾಗೆ ಕೆಲಸದ ವಿಚಾರಗಳನ್ನ ವಿನಿಮಯ ಮಾಡ್ತಿದ್ದು ಸಹ ಗೊತ್ತಾಗಿದೆ. ನಾಗರಾಜ್ ಮತ್ತು ಚಾಂದ್ ಪಾಷನನ್ನ ಎನ್ಐಎ ಲಾಕ್ ಮಾಡ್ತಿದ್ದಂತೆ ಉಳಿದ ಜೈಲು ಸಿಬ್ಬಂದಿಗಳಿಗೆ ಢವಢವ ಶುರುವಾಗಿದೆ. ಹೈ ಸೆಕ್ಯೂರಿಟಿ ಸೆಲ್ಗೆ ಮೊಬೈಲ್ ಹೇಗೆ ರವಾನೆಯಾಗ್ತಿತ್ತು, ಬೇರೆ ಸಿಬ್ಬಂದಿ ಪಾತ್ರ ಹಾಗೂ ಇತರ ಉಗ್ರರಿಗೆ ನೆರವು ನೀಡಲಾಗ್ತಿದ್ಯಾ ಅಂತ ಎನ್ಐಎ ತನಿಖೆಗಿಳಿದಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.